ರಾಜ್ಯದಲ್ಲಿ ಕೇವಲ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾತ್ರ ಅಲ್ಲ ಇರೋದು. ರಾಜ್ಯದಲ್ಲಿ ಮತ್ತೊಂದು ಪ್ರಾದೇಶಿಕ ಪಕ್ಷ ಇದೆ, ಜೆಡಿಎಸ್ ಅಂತ. ಜೆಡಿಎಸ್ನ ಅಸಮಾಧಾನ ಮಾತ್ರ ಕೊನೆ ಆಗ್ತಾ ಇಲ್ಲ. ಜೆಡಿಎಸ್ ಬಗ್ಗೆ ನೀವು ಹಿಂದಿನ ಚುನಾವಣೆಯಲ್ಲಿ ಕೇಳಿದ್ದೀರಿ. ಅದಾದ್ಮೇಲೆ 2 ಚುನಾವಣೆಯಲ್ಲಿ ಜೆಡಿಎಸ್ ಅನ್ನೋ ಶಬ್ದ ಬಹಳ ಕಡಿಮೆ ಇತ್ತು. ಆದರೆ ಸದನದ ಸಂದರ್ಭದಲ್ಲಿ ದಳಪತಿಗಳ ನಡುವೆ ಅಸಮಾಧಾನ ಸ್ಫೋಟ ಆಗಿರುವ ವಿಚಾರ ನಿಮಗೆಲ್ಲ ಗೊತ್ತಿರೋದೇ. ಸಭಾನಾಯಕರ ಮೇಲೆ ದಳದ ಹಲವು ನಾಯಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಮರ್ಥವಾಗಿ ಸದನ ನಿಭಾಯಿಸಿಲ್ಲ, ಒಟ್ಟಿಗೆ ಶಾಸಕರನ್ನ ಕರ್ಕೊಂಡು ಹೋಗಿಲ್ಲ ಅನ್ನೋ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿದ್ದರೂ ಕೂಡ ಸೈಲೆಂಟ್ ಆಗಿದ್ರು ಶಾಸಕ ಜಿಟಿ ದೇವೇಗೌಡರು. ಪಕ್ಷದ ವರಿಷ್ಠರ ವಿರುದ್ಧವೇ ನೇರ ಅಸಮಾಧಾನವನ್ನ ಅವರು ತೋರಿಸಿದ್ದಾರೆ. ಹಾಗಾಗಿ ಜೆಡಿಎಸ್ನ ಒಳಗಿರುವ ಅಸಮಾಧಾನಕ್ಕೆ ಕೊನೆ ಯಾವಾಗ ಅನ್ನುವ ಪ್ರಶ್ನೆ ಇಲ್ಲೀಗ ಬಹಳ ಪ್ರಮುಖವಾಗಿ ಕೇಳಬೇಕು. ಜೆಡಿಎಸ್ನ ಇರೋ 19 ಜನರಲ್ಲಿ ಒಬ್ಬರನ್ನು ಕಳ್ಕೊಂಡ್ರು, 18 ಜನ ಇದ್ದಾರೆ. 18ರಲ್ಲಿ ಅದರಲ್ಲೂ ಜಿಟಿ ದೇವೇಗೌಡರು ಜೆಡಿಎಸ್ಗೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಸಭಾನಾಯಕರು ಏನು ಮಾಡ್ತಾರೆ, ಒಬ್ಬರು ನಾಯಕರು ಅಂತ ಇರಬೇಕಲ್ಲ ಶಾಸಕಾಂಗ ಪಕ್ಷಕ್ಕೆ. ಅವರೆಲ್ಲರನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗಿಲ್ಲ, ಒಗ್ಗಟ್ಟಾಗಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಯಾವಾಗಿದ್ ಸರಿ ಆಗುತ್ತೆ ಅನ್ನೋ ಪ್ರಶ್ನೆಯಲ್ಲಿ ಜೆಡಿಎಸ್ನ ನಾಯಕರು ಕಾಯ್ತಿದ್ದಾರೆ. ಜೆಡಿಎಸ್ ಅನ್ನ ಕಂಪ್ಲೀಟ್ ಆಗಿ ಹರಿದು ಹಂಚಿಬಿಡಬೇಕು. ಕಾಂಗ್ರೆಸ್ಗೊಂದಿಷ್ಟು, ಬಿಜೆಪಿಗೊಂದಿಷ್ಟು, ಒಂದಿಷ್ಟು ಜನ ಆ ಕಡೆ ಹೋಗ್ಬಿಡ್ತಾರೆ, ಒಂದಿಷ್ಟು ಜನ ಈ ಕಡೆ ಹೋಗ್ಬಿಡ್ತಾರೆ ಅನ್ನೋ ಎಲ್ಲ ಗುಮಾನಿಗಳಿತ್ತು. ಜೆಡಿಎಸ್ನಿಂದ ಬಹಳಷ್ಟು ಜನ ಹೊರಗಡೆ ಹೋಗೋ ಸಾಧ್ಯತೆ ಇತ್ತು ಅಂತ ಹೇಳಲಾಗಿತ್ತು. ಆದರೆ ಜಿಟಿ ದೇವೇಗೌಡರು ಸೇರಿದಂತೆ ಕಾಂಗ್ರೆಸ್ನ ಬಹಳಷ್ಟು ಜನ ಜೆಡಿಎಸ್ನ ಬಹಳಷ್ಟು ಜನ ಅಸಮಾಧಾನಿತರಾಗಿದ್ದಾರೆ ಅನ್ನೋದು ನಿಮಗೂ ನಮಗೂ ಗೊತ್ತಿರೋ ಸತ್ಯ. ಹಾಗಾಗಿ ಈ ಅಸಮಾಧಾನ ಶಮನ ಹೇಗೆ, ಈ ಶಮನ ಮಾಡೋದಕ್ಕೆ ಯಾರು ಬರ್ತಾರೆ, ಯಾವಾಗ ಆಗುತ್ತೆ ಅಸಮಾಧಾನ ಶಮನ ಗೊತ್ತಿಲ್ಲ. ಸದ್ಯಕ್ಕಂತೂ ರಾಜ್ಯದಲ್ಲಿ ಜೆಡಿಎಸ್ನ ಪರಿಸ್ಥಿತಿ ಅಂತೂ ಬಹಳ 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 ಕನಿಷ್ಠ ಪರಿಸ್ಥಿತಿಯಲ್ಲಿದೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ರಾಜ್ಯ ಜೆಡಿಎಸ್ನ ವಿಚಾರ ನೆನಪು ಮಾಡಿಕೊಂಡ್ರೆ ಬೇಸರ ಆಗುತ್ತೆ. ಸದನದಲ್ಲೂ ಅಷ್ಟೇ ಬಿಜೆಪಿ ಮತ್ತು ಜೆಡಿಎಸ್ ಬಿಟ್ಟರೆ, ಬಿಜೆಪಿ ಮತ್ತು ಕಾಂಗ್ರೆಸ್ ಬಿಟ್ಟರೆ ಜೆಡಿಎಸ್ನ ಯಾವ ಸುದ್ದಿನೂ ಇರಲಿಲ್ಲ. ಯಾವೊಬ್ಬ ಶಾಸಕನ ಬಗ್ಗೆ ಕೂಡ ಯಾರು ಮಾತಾಡೋ ಪರಿಸ್ಥಿತಿಯೇ ನಿರ್ಮಾಣ ಆಗಿಲ್ಲ. ಇದು ಒಗ್ಗಟ್ಟು ಕೊರತೆನಾ, ಜನಸಂಖ್ಯೆ ಭಾಳ ಕಡಿಮೆ ಆಯಿತು ಅಂತಾನಾ, ಅಥವಾ ಜೆಡಿಎಸ್ನಲ್ಲಿ ಯಾರಿಗೂ ಏನೂ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿದ್ದಾರಾ? ಏನು ನಡೀತಾ ಇದೆ ಜೆಡಿಎಸ್ ಪಾಳ್ಯದಲ್ಲಿ? ಪ್ರಣೂತ್, ಜೆಡಿಎಸ್ ಇದೀಗ ಸಂಖ್ಯಾಬಲ ಕುಸಿತಗೊಳ್ಳುತ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಗೂ ಈ ಚುನಾವಣೆಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಮೊದಲು 38-48 ಸೀಟ್ ಗೆದ್ದಿತ್ತು. ಅದಾದ ಬಳಿಕ ಇದೀಗ ಜೆಡಿಎಸ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಸ್ಥಾನವನ್ನು ಪಡ್ಕೊಂಡಿದೆ. 19 ಸ್ಥಾನ ಇತ್ತು, ಮತ್ತೆ ಚನ್ನಪಟ್ಟಣ ಉಪಚುನಾವಣೆ ಸೋತು ಇದೀಗ ಒಟ್ಟು 18 ಸ್ಥಾನವನ್ನು ಪಡ್ಕೊಂಡಂತಾಗಿದೆ. ಹೀಗಾಗಿ ಸದನದಲ್ಲಿ ಬಲ ಇಲ್ಲ ಅಂದ್ರೂ ಕೂಡ ಇಲ್ಲಿ ವಿಪಕ್ಷವಾಗಿ ತನ್ನ ಕೆಲಸವನ್ನು ನಿಭಾಯಿಸಬಹುದು, ಯಶಸ್ವಿಯಾಗಿ ಮಾಡಬಹುದು, ಕಟ್ಟಿ ಹಾಕಬಹುದು. ಉತ್ತರ ಕರ್ನಾಟಕ ಸಮಸ್ಯೆ ಸೇರಿದಂತೆ ಸಮಗ್ರ ಕರ್ನಾಟಕ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟಕ್ಕೆ ಚರ್ಚೆಯನ್ನು ಹುಟ್ಟಾಕಬಹುದು. ಆದ್ರೆ ಈ ಕೆಲಸ ಸರಿಯಾಗಿ ಮಾಡಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತೇಳಿ ಹೇಳಬೇಕಾಗತ್ತೆ. ಸಭಾನಾಯಕರು ಒಂದಿಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು, ಅದಾದ ನಂತರ ಶಾಸಕರು ಒಂದಿಷ್ಟು ಚಿಕ್ಕ ಪ್ರಶ್ನೆಗಳು ಎತ್ತಿದ್ರು ಬಿಟ್ರೆ ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಹೋರಾಟಗಳಾಗಿಲ್ಲ. ಅದೇ ರೀತಿಯಾಗಿ ಜಿಟಿ ದೇವೇಗೌಡರ ಅಸಮಾಧಾನ ಗೊತ್ತೇ ಇದೆ, ಮೂಡ ಸಂಬಂಧಪಟ್ಟಂತ ಅವರ ನಿಲುವುಗಳು. ಅದೇ ರೀತಿಯ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ರಾಜೀನಾಮೆ ಕೊಡಬೇಕು ಅಗತ್ಯ ಇಲ್ಲ, ಎಫ್ಐಆರ್ ಕೂಡ ದಾಖಲು ಮಾಡುವಂತ ಅಗತ್ಯ ಇಲ್ಲ ಅಂತೇಳಿ ಜಿಟಿ ದೇವೇಗೌಡರು ಹೇಳಿದ್ರು. ಅದಾದ ಬಳಿಕ ಜಿಟಿ ದೇವೇಗೌಡರು ಜೆಡಿಎಸ್ ಒಂದು ಕಾಲ ಇಟ್ಟೇ ಬಿಡ್ತಾರ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೆ ತಾಂತ್ರಿಕ ಸಮಸ್ಯೆಗಳಿದೆ, ಹೀಗಾಗಿ ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷದಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇತ್ತು. ಹೀಗಾಗಿ ಕೆಲವಷ್ಟು ಶಾಸಕರು ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಭಾನಾಯಕರ ನೆರವು ಅಥವಾ ಶಾಸಕಾಂಗ ಪಕ್ಷದ ನಾಯಕರ ನೆರವು ನಮ್ಗೆ ಸಿಗ್ತಾ ಇಲ್ಲ, ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನವನ್ನು ಕುಮಾರಸ್ವಾಮಿ ಬಳಿ ಹೇಳ್ಕೊಂಡಿರುವಂತ ಬಗ್ಗೆ ವರದಿ ಆಗ್ತಾ ಇತ್ತು. ಅದಾದ ಬಳಿಕ ಸಭಾ ನಾಯಕರಿಗೆ ಶಾಸಕರ ಒಂದು ಬೆಂಬಲ ಸಿಗ್ತಾ ಇದೆಯಾ, ಅದು ಕೂಡ ಇಲ್ಲ ಅನ್ನುವಂತ ವಿಚಾರ ಸಿಗ್ತಾ ಇತ್ತು. ಹೀಗಾಗಿ ಒಂದು ಕಡೆ ಜಿಟಿ ದೇವೇಗೌಡರ ಅಸಮಾಧಾನ, ಇನ್ನೊಂದು ಕಡೆ ಶಾಸಕರು ಸಭಾನಾಯಕರಿಗೆ ಬೆಂಬಲ ಕೊಡ್ತಾ ಇಲ್ಲ, ಸಭಾನಾಯಕರು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋ ವಿಚಾರ ಎಲ್ಲವೂ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬಂದ ತಕ್ಷಣವಾಗಿ ಸಭೆಯನ್ನ ಮಾಡಿ ಈ ಎಲ್ಲಾ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತೀನಿ, ಈ ಎಲ್ಲಾ ಸಮಸ್ಯೆಗಳು ಒಂದು ಸೊಲ್ಯೂಷನ್ ಅನ್ನು ಕಂಡುಕೊಳ್ಳುವ, ಜೆಡಿಎಸ್ ವೀಕ್ ಆಗಬಾರದು. ಯಾಕಂತ ಹೇಳಿದ್ರೆ ಬಿಜೆಪಿ ಮೈತ್ರಿಯಲ್ಲಿದ್ದರೂ ಕೂಡ ವಿನೂತನವಾಗಿರತಕ್ಕಂಥ ಹೋರಾಟವನ್ನು ಜೆಡಿಎಸ್ ರೂಪಿಸಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಪಾದಯಾತ್ರೆ ರೂಪಿಸಿತು, ಪಾದಯಾತ್ರೆಗೆ ಸಪೋರ್ಟ್ ಅನ್ನು ಕೊಟ್ಟು ವಕ್ಫ್ ವಿಚಾರವಾಗಿ ಹೋರಾಟವನ್ನು ಮಾಡಿರಲಿಲ್ಲ. ಬಾಣತಿಯರ ಸಾವು ವಿಚಾರದಲ್ಲೂ ಕೂಡ ಜೆಡಿಎಸ್ ಟ್ವೀಟ್ಗೆ ಸೀಮಿತವಾಯಿತು, ಹೋರಾಟಗಳು ರೂಪಿಸಿರಲಿಲ್ಲ. ಹೀಗಾಗಿ ಜೆಡಿಎಸ್ ಅಸ್ತಿತ್ವ ಎಲ್ಲಿ ಬರುತ್ತೆ? ಇದೇ ರೀತಿಯಾಗಿ ಬಿಜೆಪಿ
ಬಿಜೆಪಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಜೆಡಿಎಸ್ ಅಸ್ತಿತ್ವ ಇದೆಯಾ ಮುಂದೆ ಅನ್ನೋ ಪ್ರಶ್ನೆಗಳು ಕಾಡಲಿಕ್ಕೆ ಶುರು ಆಗುತ್ತೆ. ಹೀಗಾಗಿ ಜೆಡಿಎಸ್ ನಲ್ಲಿ ಇರತಕ್ಕಂಥ ಅಸಮಾಧಾನ ಮೊದಲು ಸರಿ ಮಾಡಬೇಕು. ಅದಾದ ನಂತರ ವಿನೂತನವಾಗಿರ್ತಕ್ಕಂಥ ಹೋರಾಟ ಸರ್ಕಾರದ ವಿರುದ್ಧ ರೂಪಿಸಬೇಕು, ಸದಸ್ಯತ್ವ ಅಭಿಯಾನಗಳಾಗಬೇಕು, ಒಂದಿಷ್ಟು ರೀಸ್ಟ್ರಕ್ಚರ್ಗಳು ಜೆಡಿಎಸ್ ನಲ್ಲಿ ಆಗಬೇಕು, ಎಲ್ಲವನ್ನ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರು. ಹೀಗಾಗಿ ಕುಮಾರಸ್ವಾಮಿ ಇನ್ನೂ ಸಭೆ ನಡೆಸಿಲ್ಲ. ಹೀಗಾಗಿ ಜೆಡಿಎಸ್ ನಲ್ಲಿ ಅಸಮಾಧಾನ ಸ್ಫೋಟ ಆಗುತ್ತಾ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ. ಪ್ರಣುತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.